ಹಿಮಾಂಶು ತುಂಬಾ ವೇಗವಾಗಿ ನಡೀತಾ ಕಾಲೋನಿಯಲ್ಲಿ ಒಂದು ಮನೆ ಕಡೆ ಹೊರಟಿರ್ತಾನೆ. ಆಗ ಅವನ ದೃಷ್ಟಿ ಒಂದು ಜನರಲ್ ಸ್ಟೋರ್ ಮೇಲೆ ಬೀಳುತ್ತೆ. ಅಯ್ಯೋ, ರಾತ್ರಿ 11 ಗಂಟೆಗೆ ಯಾರು ಅಂಗಡಿ ಓಪನ್ ಮಾಡ್ಕೊಂಡು ಕೂತಿದ್ದಾರೆ? ಹೋಗ್ಲಿ, ನನಗಂತೂ ಒಳ್ಳೇದೇ ಇದು. ಬಾಯಾರಿಕೆಯಿಂದ ಗಂಟ್ಲೆಲ್ಲ ಒಣಗ್ತಾ ಇದೆ. ಸರಿ, ಹೋಗಿ ಕೋಲ್ಡ್ ಡ್ರಿಂಕ್ ಆದರೂ ಕುಡಿತೀನಿ. ಹಿಮಾಂಶು ನಿಧಾನವಾಗಿ ನಡೀತಾ ಆ ಜನರಲ್ ಸ್ಟೋರ್ಸ್ ಒಳಗೆ ಬರ್ತಾನೆ. ಜನರಲ್ ಸ್ಟೋರ್ಸ್ ಅಲ್ಲಿ 51 ವರ್ಷದ ಒಬ್ಬ ವಿಚಿತ್ರವಾದ ವ್ಯಕ್ತಿ ನಿಂತಿರೋದನ್ನ ಗಮನಿಸ್ತಾ ಇರ್ತಾನೆ. ಮತ್ತೆ ಹಿಮಾಂಶು ಅವರಿಗೆ ಹೇಳ್ತಾನೆ, ಯಾರು ನೀನು? ಮತ್ತೆ ಇಷ್ಟೊತ್ತಲ್ಲಿ ಈ ಕಾಲೋನಿಯಲ್ಲಿ ಏನ್ ಮಾಡ್ತಾ ಇದೀಯಾ? ನೀವು ಸುಮ್ಮನೆ ನಿಮ್ಮ ಕೆಲಸ ನೋಡ್ಕೊಳ್ಳಿ. ನನಗೆ ತುಂಬಾ ಬಾಯಾರಿಕೆ ಆಗಿದೆ. ಬೇಗ ನನಗೊಂದು ಕೋಲ್ಡ್ ಡ್ರಿಂಕ್ ಕೊಡಿ. ಹಾಗೇ ನಿಮ್ಮ ಹೆಸರೇನು? ನನ್ನ ಹೆಸರು ಮನೋಜ್ ಅಂತ. ನಾನೇ ಈ ಜನರಲ್ ಸ್ಟೋರ್ನ ಮಾಲೀಕ. ಈ ಮಾತನ್ನ ಹೇಳಿ ಮನೋಜ್ ಅವರು ಒಂದು ಹುಡುಗಿನ ಜೋರಾಗಿ ಕರೀತಿರ್ತಾರೆ. ಸೋನಲ್, ಏ ಸೋನಲ್, ಎಲ್ಲಿದ್ಯಾ ನೀನು? ನೋಡು, ಗ್ರಾಹಕ ನನ್ನ ಮುಂದೆ ನಿಂತಿದ್ದಾನೆ, ಮತ್ತೆ ನೀನಂತೂ ಕಾಣಿಸ್ತಾನೆ ಇಲ್ವಲ್ಲ. ನೀವು ಯಾರನ್ನು ಕರೀತಾ ಇದ್ದೀರಾ? ನಾನು ನನ್ನ ಮಗಳು ಸೋನಲ್ನ ಕರೀತಾ ಇದ್ದೀನಿ. ರಾತ್ರಿ 2 ಗಂಟೆ ಆಗಿದೆ ಮನೋಜ್ ಅವರೇ. ನನಗೆ ಹೇಳಿ ಫ್ರಿಜ್ ಎಲ್ಲಿದೆ ಅಂತ. ಸನ್ನೆ ಮೂಲಕ ಮನೋಜ್ ಅವರು ಹಿಮಾಂಶುಗೆ ಫ್ರಿಡ್ಜ್ ನ ತೋರಿಸ್ತಾರೆ. ಹಿಮಾಂಶು ಫ್ರಿಡ್ಜ್ ಹತ್ರ ಹೋಗ್ತಿದ್ದ ಹಾಗೆ ಇದ್ದಕ್ಕಿದ್ದಾಗೆ ಒಂದು ನಾಯಿ ಅವ್ರ ಕಡೆ ನೋಡ್ಕೊಂಡು ಜೋರಾಗಿ ಬೊಗಳತ್ತೆ. ಅಯ್ಯೋ, ಈ ನಾಯಿ ಯಾರ್ದು? ಇದನ್ನ ಓಡಿಸಿ. ನನಗೇನಾದ್ರೂ ಕಚ್ಬಿಟ್ರೆ? ಮೊದಲೇ ನನಗೆ ನಾಯಿ ಅಂದ್ರೆ ಆಗಲ್ಲ. ಇದು ನಾನು ಸಾಕಿರೋ ನಾಯಿ ಸರ್. ಇಷ್ಟನ್ನ ಹೇಳಿ ಮನೋಜ್ ನಾಯಿ ಕಡೆಗೆ ನೋಡಿ ಹೇಳ್ತಾರೆ, ಪುಚ್ಚು, ಏ ಪುಚ್ಚು, ಬಾರೋ ಇಲ್ಲಿ. ಮನೋಜ್ ಅವರ ಮಾತನ್ನ ಕೇಳಿ ನಾಯಿ ಆಚೆ ಕಡೆಗೆ ಹೋಗುತ್ತೆ. ಆದ್ರೆ ಹಿಮಾಂಶು ಫ್ರಿಡ್ಜ್ ನ ತೆಗಿತಿದ್ದ ಹಾಗೆ ಫ್ರಿಡ್ಜ್ ನ ಒಳಗಿನ ದೃಶ್ಯ ನೋಡಿ ಆಗ ಹಿಮಾಂಶುಗೆ ತುಂಬಾ ಭಯದಿಂದ ಬಿಟ್ಟು ಕಣ್ಣು ಬಿಟ್ಟ ಹಾಗೆ ನೋಡ್ತಾ ನಿಂತ್ಬಿಡ್ತಾನೆ. ಫ್ರಿಡ್ಜ್ ನ ಒಳಗೆ ಹಿಮಾಂಶು ದೇಹದ ಎಲ್ಲ ಕತ್ತರಿಸಿದ ಭಾಗಗಳು ಫ್ರಿಡ್ಜ್ ಅಲ್ಲಿ ಇರುತ್ತೆ. ಇದೇನಿದು? ಇದಂತೂ ನಂದೇ ಶವ. ಇದೇಕ್ ಸಾಧ್ಯ? ಇದು ನಿನ್ನ ಭವಿಷ್ಯ. ಇದನ್ನ ಹೇಳಿ ಮನೋಜ್ನ ಮುಖ ತುಂಬಾ ವಿಚಿತ್ರವಾಗಿ ಬದಲಾಗ್ಬಿಡತ್ತೆ. ಅವನ ಕಣ್ಣಿನ ಗುಡ್ಡೆಗಳು ಬೆಳ್ಳಗಾಗ್ಬಿಡತ್ತೆ. ನೋಡ್ತಿದ್ದ ಹಾಗೆ ಆ ಜನರಲ್ ಸ್ಟೋರ್ ಸುಟ್ಟೋಗಿರೋಂತ ಪಾಳ್ ಬಿದ್ದಿರೋಂತ ಜನರಲ್ ಸ್ಟೋರ್ ಆಗ್ಬಿಡತ್ತೆ. ಇದೆಲ್ಲ ಏನಾಗ್ತಾ ಇದೆ? ಯಾರ್ ನೀನು? ಹಿಮಾಂಶು ಇಷ್ಟು ಹೇಳ್ತಿದ್ದ ಹಾಗೆ ಹಿಮಾಂಶುನ ಕತ್ತು ಇದ್ದಕ್ಕಿದ್ದಾಗೆ ತಂತಾನೆ ಕತ್ತರಿಸಿ ಕೆಳಗಡೆ ಬಿದ್ಬಿಡತ್ತೆ. ಮಾರನೇ ದಿನ ಹಿಮಾಂಶು ಶವ ಜನರಲ್ ಸ್ಟೋರ್ನ ಹೊರಗಡೆ ಬಿದ್ದಿರುತ್ತೆ. ಇನ್ಸ್ಪೆಕ್ಟರ್ ಶಿವಾನಿ ಕಾನ್ಸ್ಟೇಬಲ್ ತಲ್ಪಡೆ ಜೊತೆಲಿ ಶವದ ತಪಾಸಣೆ ನಡೆಸಿರ್ತಾಳೆ. ತಲ್ಪಡೆ ತುಂಬಾ ವಿಚಿತ್ರ ಅನಿಸ್ತಿದೆ. ಇವನ್ ಕುತ್ತಿಗೆ ಕಡ್ದಿದ್ದಾರೆ. ಆದ್ರೆ ಇಲ್ಲೆಲ್ಲೂ ಹತ್ರದಲ್ಲಿ ಯಾವುದೇ ಚಾಕು ಅಥವಾ ಯಾವುದೇ ಆಯುಧ ಕಾಣಿಸ್ತಾ ಇಲ್ಲ. ಯಾರೇ ಇರ್ಲಿ ಮೇಡಮ್, ಇವನ ಹೆಸರು ಹಿಮಾಂಶು ಅಂತ. ನನಗಿವ್ನು ಗೊತ್ತು. ಇವನೊಬ್ಬ ಅಪರಾಧಿಯಾಗಿದ್ದ. ಶಿವಾನಿ ಹಿಮಾಂಶು ಮೊಬೈಲ್ನ ಚೆಕ್ ಮಾಡ್ತಿರ್ತಾಳೆ. ಮೊಬೈಲ್ ಚೆಕ್ ಮಾಡಿದ್ಮೇಲೆ ಶಿವಾನಿ ತಲ್ಪಡೆಗೆ ಹೇಳ್ತಾಳೆ, ಈ ವ್ಯಕ್ತಿ ಕಡೆ ಕಾಲ್ನ ಯಾರೋ ಪಪ್ಪಿ ಅನ್ನೋರ್ಗೆ ಮಾಡಿದ್ದಾರೆ. ಆಗ ಒಬ್ಬ ವ್ಯಕ್ತಿ ಶಿವಾನಿಗೆ ಹೇಳ್ತಾನೆ, ಪಪ್ಪಿ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಅವ್ನ ಮನೆ ಇರೋದು ಮೇಡಮ್. ಅವರಪ್ಪ ಒಂದು ಟ್ರಕ್ ಕಂಪನಿಯ ಮಾಲೀಕ ಮೇಡಮ್. ನನ್ಗೆ ಪಪ್ಪಿ ಕುಟುಂಬದ ಬಗ್ಗೆ ಹೇಳು. ಪಪ್ಪಿ ಅವ್ರ ಅಪ್ಪ ಸಮ್ಮಿ ಹತ್ರ ತುಂಬಾ ಟ್ರಕ್ಗಳಿದೆ. ಅವ್ರು ತಮ್ಮ ಟ್ರಕ್ಗಳನ್ನ ಎಕ್ಸ್ಪೋರ್ಟ್ ಅವ್ರಿಗೆ ಬಾಡಿಗೆ ಕೊಡ್ತಾರೆ. ಪಪ್ಪಿ ಅವರ ದೊಡ್ಡ ಮಗ ಮತ್ತೆ ಚಿಕ್ಕ ಮಗ ಲಾಂಗ್ ದಿನ ಪೂರ್ತಿ ವಸೂಲಿ ಮಾಡೋ ಕೆಲಸ ಮಾಡ್ತಿರ್ತಾನೆ. ಲಾಂಗ್ ಅಂದ್ರೆ ಏನು? ಅವ್ರದ್ದು ಲಾಂಗ್ ಬಿಸ್ನೆಸ್ ಇದೆಯಾ? ಅಯ್ಯೋ, ನಿಮ್ಗೆ ಏನ್ ಹೇಳಿ, ನಿಮ್ಗೆ ಅರ್ಥ ಆಗ್ತಿಲ್ವಾ? ಅವರೆಲ್ಲ ದೊಡ್ಡ ಗೂಂಡಾಗಳು. ಈ ಕಾಲೋನಿಯ ಜನರು ಅವನ್ನ ಲಾಂಗ್ ಅಂತಾನೆ ಕರೀತಾರೆ. ಶಿವಾನಿ ಹಿಮಾಂಶು ಶವನ ಪೋಸ್ಟ್ ಮಾರ್ಟಮ್ಗೋಸ್ಕರ ಕಳಿಸ್ತಾಳೆ. ಮತ್ತೆ ಅವಳು ತಲ್ಪಡೆ ಜೊತೆ ಸೀದಾ ಪಪ್ಪಿ ಅವ್ರ ಮನೆಗೆ ಬಂದ್ಬಿಡ್ತಾಳೆ. ಯಾರ್ ನೀನು? ನಿನಗ್ ಕಾಣಿಸೋದಿಲ್ವಾ? ಪೊಲೀಸ್ ಯೂನಿಫಾರ್ಮ್ ಹಾಕೊಂಡಿರೋದು ಕಾಣಿಸ್ತಿಲ್ವಾ ನಿನ್ಗೆ? ಕಣ್ಣು ಕಾಣಿಸ್ತಿದೆ. ಆದ್ರೆ ನಮ್ಮ ಮನೇಲಿ ಏನ್ ಮಾಡ್ತಾ ಇದೀಯಾ? ನಿಮ್ ಮನೆಯಿಂದ ಸ್ವಲ್ಪ ದೂರದಲ್ಲಿರೋ ಮನೋಜ್ ಜನರಲ್ ಸ್ಟೋರ್ ಹತ್ರ ಹಿಮಾಂಶು ಹೆಸರಿನ ಒಬ್ಬ ವ್ಯಕ್ತಿಯ ಶವ ತುಂಬಾ ಕೆಟ್ಟ ಪರಿಸ್ಥಿತಿಯಲ್ಲಿ ಸಿಕ್ಕಿದೆ. ಅವನು ತನ್ನ ಮೊಬೈಲಿಂದ ಕಡೆ ಕಾಲ್ ನಿನಗೆ ಮಾಡಿದಾನೆ. ನಿನ್ಗೆ ಆ ವ್ಯಕ್ತಿ ಯಾರು ಅಂತ ಗೊತ್ತಾ? ಶಿವಾನಿ ಮಾತುಗಳನ್ನ ಕೇಳ್ತಿದ್ದಾಗೆ ಆ ವ್ಯಕ್ತಿ ತುಂಬಾ ಆಶ್ಚರ್ಯ ಪಡ್ತಾ ಕೇಳ್ತಾನೆ, ನನಗೇನವನ ಅಷ್ಟೊಂದು ಪರಿಚಯ ಇರ್ಲಿಲ್ಲ. ಎಲ್ಲಾದ್ರೂ ಹೊರಗಡೆ ಸಿಕ್ಕಿದಾಗ ನಮಸ್ತೆ ಅಂತಿದ್ದ ಅಷ್ಟೇ. ವಿಷಯ ಇದೇ ಆಗಿದ್ರೆ ಅವನು ರಾತ್ರಿ 2 ಗಂಟೆಗೆ ನಿನ್ ಹತ್ರ ಯಾಕೆ ಬರ್ತಾ ಇದ್ದ? ಇದೆಲ್ಲ ನನಗೆ ಗೊತ್ತಿಲ್ಲ ಮೇಡಮ್. ಅದೇನೇ ಇರ್ಲಿ, ಈ ಕೇಸ್ನ ಎಲ್ಲ ತಪಾಸಣೆ ಮುಗಿಯೋವರೆಗೂ ನೀನು ಈ ಊರಿಂದ ಆಚೆ ಹೋಗೋ ಹಾಗಿಲ್ಲ. ಈ ಮಾತನ್ನ ಹೇಳಿ ಶಿವಾನಿ ಕಾನ್ಸ್ಟೇಬಲ್ ಜೊತೆ ಅಲ್ಲಿಂದ ಹೊರಟ್ಬಿಡ್ತಾಳೆ.
ರಾತ್ರಿ ಸಮಯದಲ್ಲಿ ಪಪ್ಪಿ ತಮ್ಮ ಲಾಂಗ್ ರೆಡಿ ಆಗ್ಬಿಟ್ಟು ಎಲ್ಲೋ ಹೋಗಕ್ಕೆ ತಯಾರಾಗಿರ್ತಾನೆ. ಆಗ ಅವನ ಅಣ್ಣ ಪಪ್ಪಿ ಹೇಳ್ತಾನೆ, ರಾತ್ರಿ 11 ಗಂಟೆ ಆಯ್ತು ಲಾಂಗ್, ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ನಿನಗ್ ಗೊತ್ತಿದೆ ತಾನೆ ಅಪ್ಪ ಯಾವ್ದು ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಅಂತ. ನಾನೇನ್ ಚಿಕ್ಕ ಹುಡುಗ ಅಲ್ಲ ಅಣ್ಣ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ವಾಪಸ್ ಬಂದ್ಬಿಡ್ತೀನಿ. ನಿನಗ್ ಗೊತ್ತಿದೆ ತಾನೆ ನಮ್ಮ ರೈಟ್ ಹ್ಯಾಂಡ್ ಆಗಿದ್ದ ಹಿಮಾಂಶು ಶವ ಮನೋಜ್ ಜನರಲ್ ಸ್ಟೋರ್ ಹತ್ರ ಸಿಕ್ಕಿರೋದು. ನನ್ಗ್ಯಾಕೋ ಇದು ಸ್ವಲ್ಪ ವಿಚಿತ್ರ ಅನ್ನಿಸ್ತಿದೆ. ಅಣ್ಣ, ಮನೋಜ್ ಮತ್ತೆ ಅವ್ರ ಪರಿವಾರದವ್ರು ಸತ್ತೋಗಿ 2 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಅದು ಅಲ್ದೆ ಹಿಮಾಂಶು ಒಬ್ಬ ಅಪರಾಧಿಯಾಗಿದ್ದ. ಯಾರೋ ಸಾಯಿಸಿರ್ಬೇಕು ಅವನ್ನ, ಟೆನ್ಷನ್ ಮಾಡ್ಕೋಬೇಡ. ಇಷ್ಟನ್ನ ಹೇಳಿ ಲಾಂಗ್ ಅಲ್ಲಿಂದ ಬೈಕ್ ತಗೊಂಡು ಹೊರಟ್ಬಿಡ್ತಾನೆ. ಅಲ್ಲಿಂದ ಹೊರಟ ಲಾಂಗ್ ಮನೋಜ್ ಜನರಲ್ ಸ್ಟೋರ್ಸ್ ಹತ್ರ ಬರ್ತಿದ್ದಾಗೆ ಲಾಂಗ್ನ ಬೈಕ್ ಇದ್ದಕ್ಕಿದ್ದಾಗೆ ಕೆಟ್ಟೋಗತ್ತೆ. ಲಾಂಗ್ನ ದೃಷ್ಟಿ ಆ ಜನರಲ್ ಸ್ಟೋರ್ಸ್ ಮೇಲೆ ಬೀಳುತ್ತೆ. ಅವನು ನೋಡ್ತಾನೆ, ಒಳಗೆ ಲೈಟ್ ಉರಿತಾ ಇರುತ್ತೆ. ನನಗ್ ಗೊತ್ತಿರೋ ಪ್ರಕಾರ ಈ ಜನರಲ್ ಸ್ಟೋರ್ ಅಂತೂ 2 ವರ್ಷದಿಂದ ಮುಚ್ಚೋಗಿದೆ. ಅಲ್ಲ, ಇಲ್ಲಿ ಏನ್ ನಡೀತಾ ಇದೆ? ನಾನು ಒಳಗಡೆ ಹೋಗ್ಬಿಟ್ಟು ನೋಡ್ಲೇಬೇಕು. ಲಾಂಗ್ ಸೀದಾ ಜನರಲ್ ಸ್ಟೋರ್ಸ್ ಒಳಗೆ ಹೋಗ್ತಾನೆ. ಅವನು ಜನರಲ್ ಸ್ಟೋರ್ಸ್ ಒಳಗೆ ಕಾಲ್ ಇಡ್ತಿದ್ದ ಹಾಗೆ ಇದ್ದಕ್ಕಿದ್ದಾಗೆ ಜನರಲ್ ಸ್ಟೋರ್ಸ್ ಒಂದು ಸ್ಮಶಾನ ಆಗಿ ಬದಲಾಗ್ಬಿಡತ್ತೆ. ಮತ್ತೆ ಅಲ್ಲಿನ ಬಾಗ್ಲು ಮುಚ್ಕೊಂಡ್ಬಿಡತ್ತೆ. ಯಾರಿದ್ದೀರಾ ಇಲ್ಲಿ? ಅಲ್ಲ, ಇಲ್ಲಿ ಏನ್ ನಡೀತಾ ಇದೆ? ಯಾರಾದ್ರೂ ನನ್ನ ಕಾಪಾಡಿ. ಲಾಂಗ್ ಈ ಮಾತನ್ನ ಹೇಳ್ತಿದ್ದ ಹಾಗೆ ಕತ್ಲಲ್ಲಿ ತುಂಬಾ ಮಿಂಚ್ತಾ ಇರೋಂತ ಒಂದು ಭಯಂಕರವಾದ 2 ಕಣ್ಣುಗಳು ಕಾಣಿಸ್ತಾ ಇರುತ್ತೆ. ಆ ಕಣ್ಣುಗಳನ್ನ ನೋಡಿ ಲಾಂಗ್ಗೆ ಭಯದಿಂದ ಬೆವರಿಳಿಯೋದಕ್ ಶುರುವಾಗತ್ತೆ. ಕೆಲವೇ ಕ್ಷಣಗಳಲ್ಲಿ ಒಂದು ಭಯಂಕರವಾಗಿ ಕಾಣಿಸುವಂತ ಹುಡುಗಿ ಲಾಂಗ್ ಕಣ್ ಮುಂದೆ ನಿಂತಿರ್ತಾಳೆ. ಇದು ಸಾಧ್ಯನೇ ಇಲ್ಲ. ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ನೀನು ಲಾಂಗ್ ಈ ಮಾತನ್ನ ಹೇಳ್ತಿದ್ದಾಗೆ ಯಾರೋ ಹಿಂದೆಯಿಂದ ಅವನ್ ಭುಜದ ಮೇಲೆ ಕೈ ಇಡ್ತಾರೆ. ಅವನು ಹಿಂದೆ ತಿರುಗಿ ನೋಡ್ತಾನೆ. ಆಗ ಯಾರೋ ಭಯಂಕರವಾಗಿ ಕಾಣುವಂತ ಒಬ್ಬ ವ್ಯಕ್ತಿ ನಿಂತಿರ್ತಾನೆ. ಮತ್ತೆ ಅವನು ತನ್ನ ಕಣ್ಣುಗಳಿಂದ ಅವನನ್ನ ಗುರಾಯಿಸ್ತಾ ಇರ್ತಾನೆ. ಮತ್ತೆ ಇನ್ನೊಂದು ಕ್ಷಣದಲ್ಲಿ ತುಂಬಾ ಭಯಂಕರವಾಗಿ ಕಾಣುವಂತ ನಾಯಿ ತನ್ನ ಸೈಜ್ಗಿಂತ 5 ಫೀಟ್ ಉದ್ದ ಇತ್ತು. ಅದು ಲಾಂಗ್ ಮೇಲೆ ಅಟ್ಯಾಕ್ ಮಾಡ್ತು. ಲಾಂಗ್ನ ಕಿರುಚಾಟ ಆ ಜನರಲ್ ಸ್ಟೋರ್ಸ್ ಒಳಗೇನೆ ಮುಗ್ದೋಯ್ತು. ಮಾರನೇ ದಿನ ಲಾಂಗ್ನ ಶವ ಮನೋಜ್ ಜನರಲ್ ಸ್ಟೋರ್ಸ್ನ ಮುಂದೆ ಬಿದ್ದಿತ್ತು. ಮತ್ತೆ ಪಪ್ಪಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದ. ಶಿವಾನಿ ಮತ್ತೆ ತಲ್ಪಡೆ ಅಲ್ಲಿಗೆ ಮೊದ್ಲೇ ಬಂದಿದ್ರು. ನಿನ್ ಜೊತೆ ಯಾರಿಗಾದ್ರೂ ವೈರತ್ವ ಆಯ್ತಾ ಪಪ್ಪಿ? ನಿನ್ ತಮ್ಮನ್ನ ಯಾರ್ ಕೊಲೆ ಮಾಡಿರ್ಬೋದು? ನನಗೇನು ಗೊತ್ತಿದೆ? ಇದನ್ನ ಕಂಡಿಡಿಬೇಕಾಗಿರೋದು ನೀವು. ನನ್ನ ತಮ್ಮನ ಜೀವನ ಯಾರು ತಗೊಂಡ್ರೋ ನಾನು ಅವ್ರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಇಂಥ ತಪ್ಪನ್ನ ಮಾಡ್ಬೇಡ ಪಪ್ಪಿ. ಕಾನೂನನ್ನ ಕೈಗ್ ತಗೊಳ್ಳೋದಕ್ಕೆ ನಿನ್ಗೆ ಯಾವ ಅಧಿಕಾರನೂ ಇಲ್ಲ. ನಾನು ನಿನ್ ತಮ್ಮನ್ ಕೊಲೆಗಾರನ ಖಂಡಿತ ಸುಮ್ನೆ ಬಿಡೋದಿಲ್ಲ. ಅಂದ್ಹಾಗೆ ನಿಮ್ ತಂದೆ ಎಲ್ಲಿದ್ದಾರೆ? ನಾವಪ್ಪ ಇನ್ ಸ್ವಲ್ಪ ಹೊತ್ತಲ್ಲೇ ಇಲ್ಲಿಗೆ ತಲುಪ್ಬಿಡ್ತಾರೆ. ಆಗ ಅಲ್ಲಿಗೆ ಒಂದು ಬ್ರಾಂಡೆಡ್ ಕಾರ್ ಬಂದು ನಿಲ್ಲುತ್ತೆ. ಕಾರಿಂದ ಕೆಳಗಿಳಿದು ವಯಸ್ಸಾದ ವ್ಯಕ್ತಿ ಅಳ್ತಾ ಬರ್ತಿರ್ತಾರೆ. ನೀವು ಸಮ್ಮಿನಾ? ಹಾ. ನಿಮ್ ಮಗನ್ ಹೀಗಾಗಿರೋದಕ್ಕೆ ಬೇಜಾರಿದೆ. ನಾನ್ ಅವನ್ ಕೊಲೆಗಾರನ ಹುಡುಕ್ತೀನಿ. ನೀವಿನ್ನು ಏನು ಮಾಡೋ ಅವಶ್ಯಕತೆ ಇಲ್ಲ. ಏನೇ ಮಾಡೋದಿದ್ರು ನಾನೇ ಮಾಡ್ತೀನಿ. ಶಿವಾನಿ ಕಾನ್ಸ್ಟೇಬಲ್ ಜೊತೆ ಸ್ಟೇಷನ್ಗೆ ಬಂದ್ಬಿಡ್ತಾಳೆ. ತಲ್ಪಡೆ ಏನೂ ನಡೀತಾ ಇದೆ ಅಂತ ಅನ್ಸುತ್ತೆ. ನಿನ್ನೆ ಮನೋಜ್ ಜನರಲ್ ಸ್ಟೋರ್ಸ್ ಮುಂದೆ ಹಿಮಾಂಶು ಶವ ಬಿದ್ದಿತ್ತು. ಹಿಮಾಂಶು ಮೊಬೈಲ್ನಿಂದ ಕಡೆ ಕಾಲ್ ಪಪ್ಪಿಗೆ ಹೋಗಿತ್ತು. ಮತ್ತೆ ಇವತ್ ನೋಡಿದ್ರೆ ಪಪ್ಪಿ ತಮ್ಮ ಏನೋ ನಡೀತಾ ಇದೆ ಅನ್ಸತ್ತೆ. ನನಗ್ಯಾಕೋ ಇದು ಯಾವುದೋ ಭೂತದ ಕೆಲಸ ಅನ್ನಿಸ್ತಿದೆ ಮೇಡಮ್. ಬಾಯ್ ಮುಚ್ಚು ತಲ್ಪಡೆ. ನಿನಗಂತೂ ಯಾವಾಗ್ಲೂ ದೆವ್ವ ಭೂತದ್ದೇ ವಿಷಯ ಇರುತ್ತೆ. ನನಗೆ ಇಂಥ ವಿಷಯಗಳ ಮೇಲೆ ನಂಬಿಕೆ ಇಲ್ಲ ಮೇಡಮ್. ಆದ್ರೆ ಯಾವ ರೀತಿ ಹತ್ಯೆ ಆಗಿದೆ ಅಂದ್ರೆ ಅದು ನೋಡ್ದಾಗ ನನಗನ್ಸುತ್ತೆ ಇದ್ಯಾವುದೇ ರೀತಿ ಮನುಷ್ಯ ಮಾಡಿರೋ ಹಾಗಿಲ್ಲ. ಇವತ್ ರಾತ್ರಿ ಅಂತೂ ಎಲ್ಲ ವಿಷಯ ಹೊರಗ್ ಬರ್ಲೇಬೇಕು. ಇವತ್ ರಾತ್ರಿ ನಾವಿಬ್ರು ಬಚ್ಚಿಟ್ಕೊಂಡು ಮನೋಜ್ ಜನರಲ್ ಸ್ಟೋರ್ಸ್ ಮೇಲೆ ದೃಷ್ಟಿ ಇಡೋಣ. ಆದ್ರೆ ಅದಂತೂ 2 ವರ್ಷದಿಂದ ಮುಚ್ಚೋಗಿದೆ ಮೇಡಮ್. ಅಲ್ಲಿ ಒಬ್ಬ ವ್ಯಕ್ತಿ ತನ್ನ ಮಗಳ ಜೊತೆ ಜನರಲ್ ಸ್ಟೋರ್ ನಡೆಸ್ತಾ ಇದ್ದ. ಹೇಳ್ತಾರೆ ಯಾರೋ ಮನೋಜ್ಗೆ ಮತ್ತೆ ತನ್ನ ಮಗಳಿಗೆ ಗುಂಡನ್ನ ಹಾರಿಸಿ ಸಾಯಿಸ್ಬಿಟ್ರು ಅಂತ. ಅದಷ್ಟೇ ಅಲ್ಲ ಮೇಡಮ್, ಅವ್ರ ಮನೆ ನಾಯಿನ ಕೂಡ ಬಿಟ್ಟಿಲ್ವಂತೆ. ಗೊತ್ತಿದೆ. ನನಗನ್ಸತ್ತೆ ಯಾರೋ ಕೊಲೆಗಾರ ಆ ಹಾಳ್ ಬಿದ್ದಿರೋ ಜನರಲ್ ಸ್ಟೋರ್ಸ್ನ ಉಪಯೋಗಿಸ್ಕೊಂಡು ಕೊಲೆ ಮಾಡ್ತಾ ಇದ್ದಾನೆ ಅನ್ಸತ್ತೆ. ಇಲ್ಲಿ ರಾತ್ರಿ ಪಪ್ಪಿ ಅಳ್ತಾ ಅಳ್ತಾ ತನ್ನ ತಂದೆ ಹತ್ರ ಹೇಳ್ತಾ ಇರ್ತಾನೆ, ನೀವು ಮಾಡಿರೋ ಕರ್ಮದ ಫಲನೇ ನನ್ನ ತಮ್ಮಂಗ್ ಸಿಕ್ಕಿರೋದು. ನೀನೇನು ಮಾತಾಡ್ಬೇಡ. ನಾನಿಲ್ಲಿ ಇಲ್ದೇ ಇರೋ ಸಮಯದಲ್ಲಿ ನಿನ್ ತಮ್ಮನ ನಿನಗೆ ಜವಾಬ್ದಾರಿಯಿಂದ ನೋಡ್ಕೊಳಕ್ಕಾಗಿಲ್ಲ. ಅದು ಅಲ್ದೆ ಈಗ ಎಲ್ಲ ಆರೋಪನ ನನ್ ತಲೆ ಮೇಲೆ ಹಾಕ್ತಿದ್ಯಾ? ಅಪ್ಪ, ಇದ್ರಲ್ಲಿ ಮನೋಜ್ ಅವ್ರ ಪರಿವಾರದ ಕೈವಾಡ ಇಲ್ಲ ತಾನೆ? ನನ್ಗ್ಯಾಕೋ ಇವಾಗ ತುಂಬಾ ಭಯ ಆಗ್ತಾ ಇದೆ.
ನಿನಗೇನೋ ತಲೆ ಕೆಟ್ಟಿರ್ಬೇಕು ಅನ್ಸುತ್ತೆ. ಮನೋಜ್ ಮತ್ತೆ ಅವರ ಪರಿವಾರದವ್ರು ಸತ್ತು 2 ವರ್ಷ ಆಗಿರೋದು ನೀನ್ ಮರ್ತಿದ್ಯಾ ಅನ್ಸುತ್ತೆ. ಮೊನ್ನೆ ನಮ್ಮ ಹುಡುಗ ಹಿಮಾಂಶು ಮನೋಜ್ ಜನರಲ್ ಸ್ಟೋರ್ ಹತ್ರನೇ ಸತ್ತು ಶವವಾಗಿ ಸಿಕ್ಕಿದ್ದ. ಮತ್ತೆ ಇವತ್ತು ನನ್ನ ತಮ್ಮ. ಅಪ್ಪ, ಖಂಡಿತ ಏನೋ ಸಮಸ್ಯೆ ಇರಬೇಕು. ನಾವು ಮನೋಜ್ ಜನರಲ್ ಸ್ಟೋರ್ ಒಳಗಡೆ ಹೋಗ್ಬಿಟ್ಟು ನೋಡ್ಬೇಕಾಗುತ್ತೆ. ಪಪ್ಪಿ ಮಾತುಗಳನ್ನ ಕೇಳಿ ಪಪ್ಪಿ ತಂದೆ ತುಂಬಾ ಯೋಚನೆ ಮಾಡ್ತಾ ಕೂತ್ಬಿಡ್ತಾರೆ. ನೀನ್ ಸರಿಯಾಗಿ ಹೇಳ್ತಿದ್ಯಾ, ನಡಿ ಹೋಗ್ ನೋಡೋಣ. ಕೆಲವೇ ಕ್ಷಣಗಳಲ್ಲಿ ಪಪ್ಪಿ ಮತ್ತೆ ಅವ್ರ ತಂದೆ ಮನೋಜ್ ಜನರಲ್ ಸ್ಟೋರ್ಸ್ ಹತ್ರ ಬಂದು ನಿಲ್ತಾರೆ. ಮನೋಜ್ ಜನರಲ್ ಸ್ಟೋರ್ಸ್ ನ ಶಟರ್ ಮುಚ್ಚಲ್ಪಟ್ಟಿರತ್ತೆ. ಮತ್ತೆ ಇದ್ದಕ್ಕಿದ್ದಾಗೆ ಶಟರ್ ಓಪನ್ ಆಗ್ಬಿಡತ್ತೆ. ಮತ್ತೆ ಒಳಗಿನ ಲೈಟು ಆನ್ ಆಗತ್ತೆ. ಇದೆಲ್ಲ ಏನಿದು? ಭಯ ಪಡ್ಬೇಡ, ಇವಾಗಿನ ಟೆಕ್ನಾಲಜಿ ತುಂಬಾನೇ ಮುಂದುವರೆದಿದೆ. ಯಾರು ನಮ್ಮನ್ನ ಭಯ ಪಡಿಸ್ಬೇಕು ಅಂತಾನೆ ಇದ್ದಾರೆ. ಅದ್ಯಾರಂತ ಒಳಗಡೆ ಹೋಗಿ ನೋಡೋಣ. ಪಪ್ಪಿ ಮತ್ತೆ ಅವ್ರ ತಂದೆ ಮನೋಜ್ ಜನರಲ್ ಸ್ಟೋರ್ಸ್ ಒಳಗೆ ಹೋಗ್ತಾರೆ. ದೂರದಿಂದ ಅವರನ್ನ ಶಿವಾನಿ ಮತ್ತೆ ಕಾನ್ಸ್ಟೇಬಲ್ ಕೂಡ ನೋಡ್ತಾ ಇರ್ತಾರೆ. ನೋಡಿದ್ರಿ ತಾನೇ ಮೇಡಮ್, ನಾನ್ ಹೇಳಿದ್ದೆ ತಾನೇ ಖಂಡಿತ ಇಲ್ಲಿ ಯಾವ್ದೋ ಭೂತ ಇದೆ ಅಂತ. ಶಟ್ಟರ್ ಅದ್ರ ಪಾಡಿಗೆ ಓಪನ್ ಆಯ್ತು, ಲೈಟ್ ಕೂಡ ಆನ್ ಆಗೋಯ್ತು. ನೀನ್ ಬಾಯ್ ಮುಚ್ಚು ತಲ್ಪಡೆ, ಮತ್ತೆ ನಡಿ ಒಳಗೆ. ನಾನ್ ಒಳಗಡೆ ಹೋಗಲ್ಲ ಮೇಡಮ್, ನನಗ್ ತುಂಬಾ ಭಯ ಆಗ್ತಿದೆ. ನೀವು ಬೇಕಿದ್ರೆ ನನಗೆ ಯಾವ ಶಿಕ್ಷೆ ಬೇಕಾದ್ರೂ ಕೊಡ್ಬೋದು, ಆದ್ರೆ ನಾನು ಸತ್ರು ಒಳಗಡೆ ಬರಲ್ಲ. ಶಿವಾನಿ ಜನರಲ್ ಸ್ಟೋರ್ ಒಳಗಡೆ ಬಂದ್ಬಿಡ್ತಾಳೆ. ಇಲ್ಲಿ ಪಪ್ಪಿ ಮತ್ತೆ ಅವ್ರ ತಂದೆ ಜನರಲ್ ಸ್ಟೋರ್ಸ್ ನ ತುಂಬಾ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ. ಹೀಗಾಗೋದಕ್ಕೆ ಹೇಗ್ ಸಾಧ್ಯ ಪಪ್ಪಿ? ಈ ಜನರಲ್ ಸ್ಟೋರ್ ಮುಚ್ಚೋಗಿ 2 ವರ್ಷ ಆಗಿದೆ. ಆದ್ರೆ ಇಲ್ಲಿರೋ ವಸ್ತುಗಳು ಹೇಗಿದೆ ಅಂದ್ರೆ ನೋಡೋದಕ್ಕೆ ಇವತ್ತೇ ತರಿಸಿರೋ ಹಾಗಿದೆ. ಆಗ ಅವರ ಕಿವಿಗಳಿಗೆ ಒಬ್ಬ ವ್ಯಕ್ತಿಯ ಧ್ವನಿ ಕೇಳಿಸತ್ತೆ. ನಾನು ನಿಮ್ಮಿಬ್ರಿಗೋಸ್ಕರನೇ ಕಾಯ್ತಾ ಇದ್ದೆ. ಪಪ್ಪಿ ಮತ್ತೆ ಅವ್ರ ತಂದೆ ಮುಂದೆ ನೋಡ್ತಿದ್ದ ಹಾಗೆ ಅವ್ರ ಕಣ್ಣು ಭಯ ಮತ್ತೆ ಆಶ್ಚರ್ಯದಿಂದ ಬಿಟ್ಟು ಕಣ್ಣು ಬಿಟ್ಟ ಹಾಗೆ ಇರುತ್ತೆ. ಅವ್ರ ಮುಂದೆ ಮನೋಜ್ ಮತ್ತೆ ಅವರ ಮಗಳು ಸೋನಲ್ ನಿಂತಿರ್ತಾಳೆ. ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ನೀವಿಬ್ರು ಜೀವಂತವಾಗಿರೋದಕ್ಕೆ ಹೇಗ್ ಸಾಧ್ಯ? ನಿಮ್ಮಿಬ್ರು ನನ್ನ ಕೈಯಾರೆ ನಾನೇ ಸಾಯಿಸಿದ್ದೆ. ಹಾ, ಆದ್ರೆ ಇವತ್ತು ನೀವಿಬ್ರು ಅಪ್ಪ ಮಗ ಸಾಯ್ತೀರಾ? ಅಲ್ಲ, ನಾನಂತ ತಪ್ಪು ಏನ್ ಮಾಡಿದ್ದೆ? ಕೇವಲ ಕಾಲೋನಿಯಲ್ಲಿ ಹೋಗ್ತಾ ಬರ್ತಿದ್ದ ಜನರನ್ನ ನೋಡ್ತಿದ್ದೆ, ಅದು ತಪ್ಪ? ಅದು ಅವರ ಒಳ್ಳೇದಕ್ಕೋಸ್ಕರನೇ ಮಾಡ್ತಿದ್ದೆ. ಆದ್ರೆ ನೀನು ಇಷ್ಟು ಚಿಕ್ಕ ವಿಷಯಕ್ಕೆ ನನ್ನ ಮತ್ತೆ ನನ್ನ ಮಗಳನ್ನ ಎಷ್ಟು ಕ್ರೂರವಾಗಿ ಸಾಯಿಸ್ಬಿಟ್ಟೆ. ಈಗ ನೀವಿಬ್ರು ಸಾಯೋಂತ ಸಮಯ. ಇದ್ದಕ್ಕಿದ್ದಾಗೆ ಶಿವಾನಿ ಪಿಸ್ತೂಲ್ ತಗೊಂಡು ಎಲ್ರ ಮುಂದೆ ಬಂದ್ಬಿಡ್ತಾಳೆ. ಎಲ್ರು ನಿಮ್ ಕೈ ಮೇಲೆತ್ತಿ, ನಾನು ನಿಮ್ಮೆಲ್ರನ್ನೂ ಅರೆಸ್ಟ್ ಮಾಡ್ತಾ ಇದ್ದೀನಿ. ಶಿವಾನಿ ಇಷ್ಟು ಹೇಳೋ ಅಷ್ಟ್ರಲ್ಲಿ ಅವಳು ಗಾಳಿಯಲ್ಲಿ ತೇಲ್ತಾ ಇರ್ತಾಳೆ. ಜೋರಾಗಿ ನೆಲಕ್ಕೆ ಬಿದ್ದು ತಲೆಗೆ ಏಟಾಗಿ ಮೂರ್ಛೆ ಹೋಗ್ಬಿಡ್ತಾಳೆ. ಇದೇ ಸ್ಥಿತಿಯಲ್ಲಿದ್ದಾಗ ಅವಳ ಕಣ್ಮುಂದೆ ಒಂದು ದೃಶ್ಯ ನಡೀತಾ ಇರತ್ತೆ. 2 ವರ್ಷದ ಹಿಂದೆ ಮನೋಜ್ ಜನರಲ್ ಸ್ಟೋರ್ಸ್. ಮನೋಜ್ ತನ್ನ ಮಗಳು ಸೋನಲ್ ಜೊತೆ ನಗ್ನಗ್ತಾ ಮಾತಾಡ್ತಾ ಇರ್ತಾರೆ. ಆಗ ಪಪ್ಪಿ ಮತ್ತೆ ಅವ್ರ ತಂದೆ ಅವ್ರ ಚಿಕ್ಕ ಮಗ ಲಾಂಗ್ ಜೊತೆ ಕೈಯಲ್ಲಿ ಪಿಸ್ತೂಲ್ ತಗೊಂಡು ಮನೋಜ್ ಜನರಲ್ ಸ್ಟೋರ್ಸ್ ಒಳಗೆ ಬರ್ತಾರೆ. ಮನೋಜ್, ನಮ್ಮಿಬ್ರ ನಡುವೆ ಯಾವುದೇ ಶತ್ರುತ್ವ ಇಲ್ಲ. ಆದ್ರೆ ಕಾಲೋನಿಗೆ ಬರುವಂತ ಹೊಸ ವ್ಯಕ್ತಿಗೆ ಜಾಸ್ತಿ ಪ್ರಶ್ನೆಗಳನ್ನ ಕೇಳುವಂತಹ ಅಧಿಕಾರ ನಿನಗಿಲ್ಲ. ನನಗ್ ಗೊತ್ತಿದೆ ನೀನ್ ಯಾಕಿದ್ನೆಲ್ಲ ಕೇಳ್ತಿದ್ಯಾ ಅಂತ. ಯಾಕಂದ್ರೆ ನೀನೊಬ್ಬ ಅಪರಾಧಿ. ಟ್ರಕ್ನ ಬಾಡಿಗೆ ಕೊಡೋ ನೆಪದಲ್ಲಿ ನೀನು ಕಳ್ಳು ಮಾಲುಗಳನ್ನ ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸ್ತಾ ಇದ್ಯಾ. ಅದಕ್ಕೆ ನಾನು ಕಾಲೋನಿಯ ಉದ್ಧಾರಕ್ಕೋಸ್ಕರ ಇದನ್ ಮಾಡ್ದೆ. ನಿನ್ನ ಈ ಕೆಟ್ಟ ವ್ಯವಹಾರಗಳಿಂದ ಕಾಲೋನಿಯ ಯಾವ ವ್ಯಕ್ತಿಗೂ ಕೂಡ ತೊಂದರೆ ಆಗ್ಬಾರ್ದು ಅಂತ. ಕಾಲೋನಿನ ಉದ್ಧಾರ ಮಾಡ್ತೀನಿ ಅಂತ ನೀನೇನಾದ್ರೂ ಹರಕೆ ಹೊತ್ಕೊಂಡಿದ್ಯಾ? ಇದ್ ನಾನು ನಿನಗೆ ಕೊನೆ ಸರಿ ಕೇಳ್ತಾ ಇದ್ದೀನಿ. ನಮ್ಮ ಯಾವುದೇ ಕೆಲ್ಸದ ಮಧ್ಯೆ ತಲೆ ಹಾಕಕ್ ಬರ್ಬೇಡ. ಅದು ನಿನಗೆ ಮತ್ತೆ ನಿನ್ನ ಮಗಳಿಗೆ ತುಂಬಾನೇ ತೊಂದರೆ ತರಬಹುದು. ನೀವು 3 ಜನ ಈ ವಿಷಯನ ಮರ್ತಿದ್ದೀರಾ? ಈ ದೇಶದಲ್ಲಿ ಕಾನೂನಿದೆ ಅಂತ. ಮತ್ತೆ ಈಗಿನ ನಮ್ಮ ಸರ್ಕಾರ ಅಪರಾಧಿಗಳಿಗೆ ಸರಿಯಾದ ಶಿಕ್ಷಣ ಕೊಡ್ತಾ ಇದ್ದಾರೆ. ಯಾಕೆ ನೀನು ಈ ವಿಷಯ ಮರ್ತಿದ್ಯಾ? ಹಾಗಿದ್ರೆ ನಾನು ನೋಡ್ತೀನಿ ನಿನ್ನ ಕಾನೂನು ಮತ್ತೆ ನಿನ್ನ ಈ ಸರ್ಕಾರ ನಿನ್ನ ಮತ್ತೆ ನಿನ್ನ ಮಗಳನ್ನ ಕಾಪಾಡುತ್ತೋ ಇಲ್ವೋ ಅಂತ. ಈ ಮಾತನ್ನ ಹೇಳಿ ಪಪ್ಪಿ ಅವರ ತಂದೆ ಪಿಸ್ತೂಲಿಂದ ಮನೋಜ್ ಮತ್ತೆ ಮನೋಜ್ ಅವ್ರ ಮಗಳನ್ನ ಸುಟ್ಬಿಡ್ತಾರೆ. ಆಗ ಅಲ್ಲಿಗೆ ಮನೋಜ್ನ ನಾಯಿ ಬೊಗಳ್ತಾ ಬರುತ್ತೆ. ಅಲ್ಲ, ನಿನ್ನ ಮಾಲೀಕರೇ ಸತ್ತೋದ್ಮೇಲೆ ನೀನ್ ಬದುಕಿದ್ದು ಏನ್ ಪ್ರಯೋಜನ? ಈ ಮಾತನ್ನ ಹೇಳಿ ಪಪ್ಪಿ ತನ್ನ ಪಿಸ್ತೂಲ್ನ ಎಲ್ಲಾ ಗುಂಡುಗಳನ್ನ ನಾಯಿಯ ದೇಹದೊಳಗೆ ಇಳಿಸ್ಬಿಡ್ತಾನೆ. ಮುಂದಿನ ಕ್ಷಣದಲ್ಲಿ ಇನ್ಸ್ಪೆಕ್ಟರ್ ಶಿವಾನಿಗೆ ಪ್ರಜ್ಞೆ ಬರುತ್ತೆ. ಆದ್ರೆ ಮುಂದೆ ನಡೀತಿರೋ ದೃಶ್ಯ ನೋಡಿ ಅವಳ ಕಣ್ಣು ಬಿಟ್ಟ ಹಾಗೆ ಇದ್ಬಿಡತ್ತೆ. ಅದ್ ಯಾವ್ದೇ ಜನರಲ್ ಸ್ಟೋರ್ ಆಗಿರಲ್ಲ, ಅದು ಪಾಳ್ ಬಿದ್ದಿರೋ ತರ ಇರುತ್ತೆ. ಶಿವಾನಿ ಮುಂದೆ ಪಪ್ಪಿ ಮತ್ತೆ ಅವರ ತಂದೆಯ ಶವಗಳು ತುಂಬಾ ಕೆಟ್ಟ ಸ್ಥಿತಿಯಲ್ಲಿ ಬಿದ್ದಿರುತ್ತೆ. ಶಿವಾನಿ ಜನರಲ್ ಸ್ಟೋರ್ಸ್ ಇಂದ ಆಚೆ ಬರ್ತಾಳೆ. ಅಲ್ಲಿ ತಲ್ಪಡೆ ನಿಂತಿರ್ತಾನೆ. ಏನಾಯ್ತು ಮೇಡಮ್? ನನಗಂತೂ ತುಂಬಾ ಚಿಂತೆ ಆಗ್ಬಿಟ್ಟಿತ್ತು.
ನಾನ್ ನೋಡ್ದೆ ಇದ್ದಕ್ಕಿದ್ದಾಗೆ ಜನರಲ್ ಸ್ಟೋರ್ ಒಳಗಡೆ ಕತ್ಲೆ ಆವರ್ಸ್ಕೊಂಡ್ಬಿಡ್ತು. ನಿನ್ನ ಡೌಟ್ ಸರಿಯಾಗಿತ್ತು ತಲ್ಪಡೆ. ನನ್ಗೇನು ಅರ್ಥ ಆಗಿಲ್ಲ ಮೇಡಮ್. ಕೆಲವು ವಿಷಯಗಳು ಅರ್ಥ ಆಗದೆ ಇದ್ರೆ ಅದೇ ಒಳ್ಳೇದು. ಶಿವಾನಿ ತಲ್ಪಡೆ ಜೊತೆ ಸ್ಟೇಷನ್ಗೆ ಬರ್ತಾಳೆ. ಶಿವಾನಿ ಆ 3 ಜನರ ಕೊಲೆಯನ್ನ ಒಂದು ರಹಸ್ಯಮಯ ಸಾವು ಅಂತ ಅವರ ಫೈಲ್ಗಳನ್ನ ಕ್ಲೋಸ್ ಮಾಡ್ತಾಳೆ.